ಮಕ್ಕಳ ಸ್ಕ್ರೀನ್ ಸ್ಕ್ರೀನ್ ಅಡಿಕ್ಷನ್ ಇರ್ಬೋದು, ಮೊಬೈಲ್ ಅಡಿಕ್ಷನ್ ಅಂತ ನಾವೇನು ಹೇಳ್ತೇವೆ ಅದು, ಅಥವಾ ಟಿವಿ ನೋಡುವಂತದ್ದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಸೊ ಈ ತರದ ಅಡಿಕ್ಷನ್ ಗಳು ನಿಮ್ಮ ಮಕ್ಕಳಿಗಿದ್ರೆ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ, ಅಥವಾ ಅದು ನಮ್ಮಿಂದ ಅಸಾಧ್ಯ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ, ಅಥವಾ ಇದು ಇವತ್ತಿನ ದಿನಗಳಲ್ಲಿ ಸಹಜ, ಮಕ್ಕಳು ಮೊಬೈಲ್ ನೋಡೋದನ್ನ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿರೋದನ್ನ ಬದಲಾಯಿಸ್ಲಿಕ್ಕೆ ಪೋಷಕರಾಗಿ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ಎಂದೆಂದೂ ಕೂಡ ಸಾಧ್ಯ ಆಗುದಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಇದನ್ನ ಸಹಜ ಸಮಸ್ಯೆ ಅಂತ ಹೇಳಿ ನೀವು ಒಪ್ಕೊಂಡಿದ್ರೆ, ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಯಾಕಂದ್ರೆ ಈ ಅಡಿಕ್ಷನ್ ಗಳನ್ನ ಬಿಡಿಸದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲ, ಆದ್ರೆ ಕೆಲವೊಂದು ಮಾರ್ಗಗಳನ್ನ ಅನುಸರಿಸುವುದರ ಮುಖಾಂತರ, ಕೆಲವೊಂದು ಸೂತ್ರಗಳನ್ನ ಫಾಲೋ ಮಾಡುವುದರ ಮುಖಾಂತರ ನಾವು ಖಂಡಿತವಾಗಿಯೂ ಅದನ್ನ ಬದಲಾಯಿಸಬಹುದು. ಅದೇ ರೀತಿ ಬದಲಾಯಿಸಿದ ಹಲವು ನಿದರ್ಶನಗಳು ಇದೆ. ಅದಕ್ಕೆ ನಮ್ಮ ಒಂದು ಆಕ್ಷನ್ ತುಂಬಾ ಮುಖ್ಯ ಆಗುತ್ತೆ. ನಮಸ್ತೆ ಆತ್ಮೀಯರೇ, ನಾನು ಅರ್ಚನಾ ರಂಜನ್, ನಿಮ್ಮ ಪೇರೆಂಟಿಂಗ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಡಿ ಅಡಿಕ್ಷನ್ ಮಾಡ್ಲಿಕ್ಕೆ ಏನು ಸರಳ ಸೂತ್ರಗಳನ್ನ ನಾವು ಒಂದು ಅನುಸರಿಸಬಹುದು ಅಂತ ಹೇಳಿ ನೋಡೋಣ. ಈ ಹಿಂದೆ ಹಲವು ಸೂತ್ರಗಳ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಮಕ್ಕಳೊಟ್ಟಿಗೆ ಹೇಗೆಲ್ಲ ನಾವು ವರ್ತಿಸೋದ್ರಿಂದ ಅದನ್ನ ಬದಲಾಯಿಸಬಹುದು ಅಂತ. ಇವತ್ತಿನ ಒಂದು ವಿಷಯ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ. ಸೊ ಈ ಆಧ್ಯಾತ್ಮಿಕತೆಯನ್ನ ನಮ್ಮ ಮೊಬೈಲ್ ಅಡಿಕ್ಷನ್ಗೆ ನಾವು ಯಾವ ರೀತಿ ಲಿಂಕ್ ಮಾಡಬಹುದು, ಆಧ್ಯಾತ್ಮಿಕತೆಯ ಮುಖಾಂತರ ಮಕ್ಕಳ ಮೊಬೈಲ್ ಡಿ ಅಡಿಕ್ಷನ್ ಆಗ್ಲಿಕ್ಕೆ ನಾವು ಹೇಗೆ ಕಾರಣ ಆಗ್ಬೋದು ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಭಾರತೀಯ ಪರಂಪರೆಯ ಹಿಂದಿನ ಒಂದು ಜೀವನ ಶೈಲಿಯನ್ನ ನಾವು ನೋಡುವುದಾದ್ರೆ ತುಂಬಾ ವಿಶೇಷವಾಗಿತ್ತು. ಸೊ ಇವತ್ತು ಅದು ಬದಲಾಗ್ತಾ ಹೋಗ್ತಾ ಇದೆ. ಇಂದಿನ ನಮ್ಮ ಥಿಂಕಿಂಗ್ ಇರ್ಬೋದು, ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಇದೆಲ್ಲದರಲ್ಲೂ ಆದ ಬದಲಾವಣೆಗಳಿಂದಾಗಿ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ತುಂಬಾ ಬದಲಾವಣೆ ಆಗಿದೆ. ಪುನಃ ಅಲ್ಲಿಗೆ ವಾಪಸ್ ಹೋಗೋದ್ರಿಂದ ನಾವು ಈ ಒಂದು ಸಮಸ್ಯೆಯಿಂದ ಹೊರ ಬರ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಯಾವ ರೀತಿ ಹೋಗ್ಬೋದು ಅಂತ ಹೇಳಿದ್ರೆ, ಸೊ ಮಕ್ಕಳನ್ನ ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ಹೆಚ್ಚು ಸಕ್ರಿಯರಾಗುವಂತೆ ಮಾಡುವಂತದ್ದು. ಅಂದ್ರೆ ರೊಟೀನ್ ಏನಿರುತ್ತೆ ನಮ್ದು ಬೆಳಗ್ಗೆಯಿಂದ ಸಂಜೆವರೆಗೆ, ಅದರಲ್ಲಿ ನಾವು ಕೆಲವೊಂದು ಆಚಾರಗಳನ್ನ, ವಿಚಾರಗಳನ್ನ ಅಳವಡಿಸಿಕೊಳ್ಳೋದ್ರ ಮುಖಾಂತರ. ಸೊ ಆಧ್ಯಾತ್ಮಿಕತೆ ಅಂದ್ರೆ ಅದು ಮೂಢನಂಬಿಕೆ ಅಲ್ಲ, ಅದು ನಮ್ಗೆ ಬೇಕಾಗಿರುವಂತ ತುಂಬಾ ಒಳ್ಳೆಯ ನಂಬಿಕೆ ಮತ್ತು ತಾಯಿ ಬೇರು. ಸೊ ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಿಮ್ಮ ಮಕ್ಕಳು ಜೀವನದಲ್ಲಿ ಅಷ್ಟೇ ಉನ್ನತಿಯನ್ನ ಸಾಧಿಸ್ತಾರೆ. ಸೊ ಈ ಒಂದು ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿ ಇರ್ಲಿಕ್ಕೆ ಸೊ ಏನ್ ಮಾಡ್ಬೋದು, ಸಣ್ಣ ಎಕ್ಸಾಂಪಲ್. ನಮ್ಮ ರೊಟೀನ್ ಅನ್ನ ಸ್ಟಾರ್ಟ್ ಮಾಡುವಾಗ ಮೊದಲೆಲ್ಲ ಏನಿತ್ತು, ಬೆಳಗ್ಗೆ ಎದ್ದು ಕೂಡ್ಲೆ ಒಂದು ಶ್ಲೋಕವನ್ನ ಹೇಳೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತೇವೆ. ಸೊ ಒಂದು ಭೂಮಿಯನ್ನ ಸ್ಪರ್ಶ ಮಾಡಿ ಭೂಮಿಗೆ ನಮಸ್ಕರಿಸುವಂತಹ ಒಂದು ಆಚರಣೆ ಇತ್ತು. ಸೊ ಅದರಿಂದಾಗಿ ನಾವು ನಮ್ಮ ಮದರ್ ಅರ್ತ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತೇವೆ ಅನ್ನೋದನ್ನ ನಾವು ಅರ್ಥ ಮಾಡಿಸುವಂತದ್ದಿತ್ತು. ನೆಕ್ಸ್ಟ್ ನಮ್ಮ ಒಂದು ದಿನ ನಿತ್ಯದ ಕರ್ಮಗಳಾದ ನಂತರ ಮನೆಯಿಂದ ಹೊರ ಹೋಗುವ ಮುಂಚೆ ಸೊ ದೇವರಿಗೆ ನಮಸ್ಕರಿಸುವಂತದ್ದು, ಗುರು ಹಿರಿಯರಿಗೆ ನಮಸ್ಕರಿಸುವಂತದ್ದು. ಸೊ ಒಂದು ಅವರಿಗೆ ಗೌರವ ತೋರಿಸುವುದ್ರ ಜೊತೆಗೆ ಅವರ ಒಂದು ಆಶೀರ್ವಾದವನ್ನ ಪಡೆಯುವಂತದ್ದು. ಸೊ ಪೂಜೆ ಪುನಸ್ಕಾರಗಳನ್ನ ಮನೆಯಲ್ಲಿ ಯಾರಾದ್ರೂ ಒಬ್ಬರು ದೊಡ್ಡವರು ಮಾಡಿದ್ರು ಕೂಡ ಸೊ ಮಕ್ಕಳಿಂದ ಪ್ರತಿನಿತ್ಯ ಶ್ಲೋಕ ಪಠಣೆ ಮಾಡಿಸುವಂತದ್ದು. ಸೊ ಅವರ ಒಂದು ಹ್ಯಾಬಿಟ್ ಅನ್ನ ಅವರಿಗೆ ಆಗುವ ಹಾಗೆ ನೋಡ್ಕೊಳ್ಳುವಂಥದ್ದು. ಸೊ ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಅದನ್ನ ನಾವು ಸರಿಯಾಗಿ ಫಾಲೋ ಮಾಡೋದು. ಅದರ ನಂತರ ಸಂಜೆಯ ಸಮಯದಲ್ಲಿ ಮುಖ್ಯವಾಗಿ ಮಕ್ಕಳನ್ನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಾವು ಹೇಗೆ ಭಾಗಿಯಾಗಿಸಬಹುದು ಅಂತ. ಹಿಂದಿನ ದಿನಗಳಲ್ಲಿ ಭಜನೆ ಎನ್ನುವಂಥದ್ದು ಎಲ್ಲಾ ಮನೆ ಮಂದಿರಗಳಲ್ಲೂ ಸಹಜ ಆಗಿತ್ತು. ಸೊ ಸಂಜೆಯ ಟೈಮ್ ಆಗ್ತಾ ಇದ್ದಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ತಾಳದ ಶಬ್ದ ಕೇಳಿಸ್ತಾ ಇತ್ತು. ಆದ್ರೆ ಇವತ್ತು ಎಲ್ಲ ಮನೆಯಿಂದನೂ ನಮ್ಗೆ ಧಾರಾವಾಹಿಯ ಒಂದು ಮ್ಯೂಸಿಕ್ ಕೇಳುತ್ತೆ ಅಲ್ವಾ. ಸೊ ಟಿವಿ ಎಂಬ ಮಹಿಷಾಸುರ ಎಲ್ಲ ಕಡೆಯೂ ಅದರ ಒಂದು ಏನು ಆರ್ಭಟವನ್ನ ನಾವು ಕಾಣ್ಬೋದು. ಸೊ ಅದನ್ನ ಬದಲಾಯಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಈ ಬದಲಾವಣೆ ಆಗಬೇಕಾಗಿರೋದು ಪೋಷಕರಿಂದ. ನಾವು ಯಾವುದೇ ಸಮಸ್ಯೆಗಳ ಬಗ್ಗೆ ಮಾತಾಡುದಾದ್ರೂ ಕೂಡ ನಾವು ಮಕ್ಕಳಲ್ಲಿ ಆ ಸಮಸ್ಯೆ ಇದೆ ಅಂತ ಹೇಳಿ ಅನ್ಕೊಳ್ತೇವೆ, ಆದ್ರೆ ಆ ಸಮಸ್ಯೆಗೆ ಮೂಲ ಕಾರಣ ನಾವೇ ಆಗಿರ್ತೇವೆ. ಸೊ ಆ ಜೀವನ ಶೈಲಿಯನ್ನ ಬದಲಾಯಿಸುವ ಪ್ರಯತ್ನ ನಮ್ಮಿಂದ ಸಾಧ್ಯ ಆಗ್ಬೇಕು. ಸೊ ಈ ಭಜನಾ ಕಾರ್ಯಗಳು, ಉದಾಹರಣೆಗೆ ನೀವು ದಿನನಿತ್ಯ ಮನೆಯಲ್ಲಿ ಸಂಜೆಯ ಒಂದು ಸ್ವಲ್ಪ ಹೊತ್ತನ್ನ ದೇವರ ದೀಪ ಹಚ್ಚಿ ಇಡುವಂತದ್ದು, ಏನು ಸಂಧ್ಯಾಕಾಲದಲ್ಲಿ ನಾವು ಮಾಡ್ತೇವೆ. ಅದೇ ರೀತಿ ಆರತಿಯನ್ನ ಮಾಡಿಸುವಂತದ್ದು, ಮಕ್ಕಳ ಹತ್ರ ಶ್ಲೋಕಗಳನ್ನ ಹೇಳಿಸುವಂತದ್ದು. ಸೊ ಈ ಶ್ಲೋಕಗಳು ಕೂಡ ಅವರ ಒಂದು
ಮಾನಸಿಕ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಕೆಲವೊಂದು ಮಂತ್ರಗಳನ್ನ ಚಾಂಟ್ ಮಾಡುವುದರಿಂದ ಕೂಡ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಆ ಒಂದು ಎನರ್ಜಿ ಕ್ರಿಯೇಷನ್ ಆಗುತ್ತೆ. ಉದಾಹರಣೆಗೆ ಓಮನ್ನ ಹೇಳುವಂತದ್ದು. ಸೊ ಪ್ರತಿನಿತ್ಯ ಓಮನ್ನ ಹೇಳುವುದರಿಂದ ಕೂಡ ಎಷ್ಟೋ ಒಂದು ಬದಲಾವಣೆಗಳು ಆಗುವಂಥದ್ದು, ನಮ್ಮ ನ್ಯೂರಾನ್ಸ್ ಗಳಲ್ಲಿ ಬದಲಾವಣೆಗಳು ಆಗುವಂತದ್ದು ಅಧ್ಯಯನದಿಂದ ಸಾಬೀತಾಗಿದೆ. ಸೊ ಇದ್ಯಾವುದು ಕೂಡ ಗೊತ್ತು ಆಚರಣೆಗಳಲ್ಲ, ನಮ್ಮ ಮಾನಸಿಕ ಸ್ಥಿತಿಯನ್ನ ನಾವು ಬದಲಾಯಿಸಬೇಕಾಗಿದೆ. ಜೊತೆಗೆ ಆ ಒಂದು ಗಂಟೆಯ ಶಬ್ದ ಇರ್ಬೋದು, ಭಜನೆ ತಾಳದ ಶಬ್ದ ಇರ್ಬೋದು, ಸೊ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಆ ಒಂದು ಶಬ್ದದ ಮುಖಾಂತರ. ಅಥವಾ ನೀವು ಅದರ ಬದಲಿಗೆ ಹನುಮಾನ್ ಚಾಲೀಸ ಹೇಳುವಂತದ್ದಿರ್ಬೋದು, ಯಾವುದಾದ್ರೂ ಮಂತ್ರಗಳನ್ನ ಪ್ರತಿನಿತ್ಯ ಪಠಿಸುವಂತದ್ದಿರ್ಬೋದು. ಸೊ ಹಾಗೆ ಈ ವಿಷಯದಲ್ಲಿ ಬಂದ್ರೆ ನಾವೇನು ಅಭ್ಯಾಸವನ್ನ ಮಾಡ್ತೇವೆ. ಸೊ ನನ್ನ ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ಇಲ್ಲಿ ನಮ್ಮ ಉದ್ದೇಶ ಏನಾಗಿರುತ್ತೆ, ಆಚರಣೆಗಳ ಮುಖಾಂತರ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದರ ಜೊತೆಗೆ ಅವರ ಒಂದು ಟೈಮ್ ಅನ್ನ ಎಂಗೇಜ್ ಮಾಡುವಂತದ್ದು. ಸೊ ಈಗ ಮೊಬೈಲ್ ಬಳಕೆ ಯಾವಾಗ ಹೆಚ್ಚಾಗುತ್ತೆ, ಮಕ್ಕಳು ಮೊಬೈಲ್ಗೆ ಯಾವಾಗ ಅಡಿಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಫ್ರೀ ಟೈಮ್ ಸಿಕ್ಕಾಗ, ಅಂದ್ರೆ ಮಾಡ್ಲಿಕ್ಕೆ ಬೇರೆ ಏನು ಆಗುದಿಲ್ಲ ಅಂತ ಹೇಳಿದಾಗ, ಎಸ್ಪೆಷಲಿ ಕತ್ತಲಾದ್ಮೇಲೆ ನಮ್ಗೆ ಮಕ್ಕಳನ್ನ ಹೊರಗಡೆ ಆಟ ಆಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅದನ್ನೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಸ್ಪೋರ್ಟ್ಸ್, ಔಟ್ಡೋರ್ ಸ್ಪೋರ್ಟ್ಸ್ ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ಬೇಕು, ಅವ್ರಿಗೆ ಆಟ ಆಡ್ಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಅಂತ. ಸೊ ಕತ್ತಲಾದ ನಂತರ ಮಾಡ್ಬೋದಾಗಿರುವ ಈ ಆಕ್ಟಿವಿಟಿ ಏನಂತ ಹೇಳಿದ್ರೆ, ಅವರನ್ನ ಡಿಸ್ಟ್ರಾಕ್ಷನ್ ಮಾಡುವಂತದ್ದು. ಸೊ ಮೊಬೈಲ್ಗೆ ಅವ್ರು ಹೋಗದಿದ್ದಾಗೆ ಮಾಡೋದ್ರ ಜೊತೆಗೆ ಇಲ್ಲಿ ಎರಡು ನಮ್ಗೆ ಏನು ಉಪಯೋಗ ಆಗುತ್ತೆ, ಅವರ ಮೊಬೈಲ್ ಅನ್ನ ಯಾವುದೇ ಒತ್ತಾಯ ಇಲ್ಲದೆ ಕೈಯಿಂದ ಮೊಬೈಲ್ ಅನ್ನ ಕಿತ್ಕೊಳ್ಳದೆ ಅವರನ್ನ ಬ್ಯುಸಿಯಾಗಿ ಇಡುವಂತದ್ದು. ಜೊತೆಗೆ ಈ ಒಂದು ವೈಚಾರಿಕತೆಗಳನ್ನ ಬೆಳೆಸುವುದರ ಮುಖಾಂತರ, ಈ ಒಂದು ಆಚರಣೆಗಳ ಮುಖಾಂತರ ಅವರ ಮಾನಸಿಕ ಆರೋಗ್ಯಕ್ಕೂ ನಾವು ಒಂದು ಭದ್ರ ಬುನಾದಿಯನ್ನ ಹಾಕ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಸಂಜೆ ಟೈಮ್ ಕುತ್ಕೊಂಡು ಒಂದು 10-15 ಮಿನಿಟ್ಸ್ ಆದ್ರೂ ಅಟ್ಲೀಸ್ಟ್ ನೀವು ಎಂಗೇಜ್ ಇಡ್ಲಿಕ್ಕೆ ಇದು ನಿಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಸೊ ನಾನ್ ಹೇಳ್ತಾ ಇದ್ದೆ, ನಾ ಏನ್ ಮಾಡ್ತೇನೆ ಅಂತ, ಒಂದೇ ಹನುಮಾನ್ ಚಾಲೀಸ ಹೇಳುವಂತದ್ದು, ಜೊತೆಗೆ ನಾವೊಂದು ಹೋಮವನ್ನ ಮಾಡ್ತೇವೆ. ಸೊ ಓಂ ಪ್ರಭು ಶಾಂತಿ ಹೋಮ ಅಂತ, ಇದು ಸಂಜೆ ಟೈಮ್ ಅಲ್ಲಿ ಮಾಡುವಂತದ್ದು. ಈ ಹೋಮವನ್ನ ಮಾಡುವಾಗ ಆ ಹೋಮದ ಒಂದು ಪಾಸಿಟಿವಿಟಿ ಅಂಡ್ ಎನರ್ಜಿ ಕೂಡ ನಮ್ಗೆ ರಿಸಲ್ಟ್ ಸಿಕ್ಕುದ್ರ ಜೊತೆಗೆ ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರ ಮುಖಾಂತರ ಆ ಒಂದು ಹೋಮವನ್ನ ಮಾಡಿಸೋದ್ರಿಂದ ಸೊ ಅವರಿಗೂ ಕೂಡ ಹೊಸದೊಂದನ್ನ ನಾವು ಪರಿಚಯಿಸ್ತಾ ಇದ್ದೇವೆ, ಕಲಿಸ್ತಾ ಇದ್ದೇವೆ, ಅದನ್ನ ಒಂದು ರೊಟೀನ್ ಆಗಿ ನಾವು ಅಭ್ಯಾಸ ಮಾಡಿಸ್ತೇವೆ. ಜೊತೆಗೆ ನೀವು ಬೇರೆ ಯಾವುದಾದ್ರೂ ಶ್ಲೋಕಗಳನ್ನ ಹೇಳುವಂತದ್ದು, ಅಥವಾ ಭಗವದ್ಗೀತೆ, ರಾಮಾಯಣ ಆ ತರದ ಪುಸ್ತಕಗಳನ್ನ, ಆಧ್ಯಾತ್ಮಿಕತೆಯ ಪುಸ್ತಕಗಳನ್ನ ಪಠಣ ಮಾಡುವಂತದ್ದು ಇರ್ಬೋದು, ಅಥವಾ ಓಂ ಅನ್ನ ಪ್ರತಿನಿತ್ಯ ಪಠಿಸುವಂತದ್ದು. ಸೊ ಈ ತರದ್ದು. ಸೊ ಇದೆಲ್ಲವೂ ಆಗ್ಬೇಕಂತ ಹೇಳಿದ್ರೆ ಮೊದಲು ನಾವು ಆ ಒಂದು ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಿದ್ಧರಾಗ್ಬೇಕು. ಮಕ್ಕಳ ಹತ್ರ ಮಾಡಿಸುದಂದ್ರೆ ಅರ್ಥ ಏನು, ಮಕ್ಕಳು ತಾವಾಗಿಯೇ ಕೂತು ಮಾಡುದಿಲ್ಲ. ಸೊ ಮಕ್ಕಳು ಏನು ಹೇಗೆ ಕಲಿತಾರೆ, ನಮ್ಗೆ ಈ ಬೇಸಿಕ್ ಗೊತ್ತಿದೆ ಅಲ್ವಾ, ಮಕ್ಕಳು ಹೇಗೆ ಕಲಿತಾರೆ, ನಾವೇನ್ ಮಾಡ್ತೇವೆ ಅದನ್ನ ನೋಡಿ ಅವರು ಮಾಡ್ತಾರೆ ಹೊರತು ನಾವ್ ಹೇಳಿದ್ರೆ ಅವರು ಮಾಡುದಿಲ್ಲ. ಸೊ ಈ ಬದಲಾವಣೆಗಳನ್ನ ಇವತ್ತಿಂದಾನೇ ಪ್ರಾರಂಭ ಮಾಡಿ. ಸೊ ಸಂಜೆ ದೀಪ ಹಚ್ಚುವುದು ಅಂತ ಹೇಳಿದ್ರೆ ಮನೇಲಿ ಯಾರೋ ಒಬ್ರು ಹಚ್ಚಿ ಉಳಿದವರು ಅವರ ಪಾಡಿಗೆ ಧಾರಾವಾಹಿ ನೋಡುವಂತಹ ಒಂದು ಕ್ರಮ ಇದ್ರೆ ಅದನ್ನ ಬದಲಾಯಿಸಿ. ಆ ಸಮಯದಲ್ಲಿ ಟಿವಿಯನ್ನ ಆಫ್ ಮಾಡುವಂತದ್ದು ಇರ್ಬೋದು. ಸೊ ಎಲ್ಲರೂ ಕೂತು ಅದರಲ್ಲಿ ಪಾಲ್ಗೊಳ್ಳುವಂತದ್ದು. ಅದೇ ಸಮಯದಲ್ಲಿ ಎಲ್ಲರ ಮುಖಾಂತರವೂ ಅದನ್ನ ಆಚರಣೆಗೆ ಬರುವಂತೆ ನೋಡ್ಕೊಳ್ಳುವಂತದ್ದು. ಮನೆಯ ಸದಸ್ಯರೆಲ್ಲರೂ ಒಟ್ಟಿಗೆ ಸಮಯ ಕಳೆಯುವ ಮುಖಾಂತರವಾಗಿ ಆ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಎಂಗೇಜ್ ಆಗಿ ಇಡುವಂತದ್ದು. ಅದು ಒಂದು ಫ್ಯಾಮಿಲಿಯ ಆ ಒಂದು ಆತ್ಮೀಯತೆಯನ್ನು ಕೂಡ ಹೆಚ್ಚಿಸ್ಲಿಕ್ಕೂ ಸಹಾಯ ಆಗುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಆ ಒಂದು ಆಕ್ಟಿವಿಟಿಯನ್ನ ಮಾಡುವಂಥದ್ದು ಇದು ತುಂಬಾ ಮುಖ್ಯ. ಸೊ ಇದನ್ನ ಮಾಡ್ಲಿಕ್ಕೆ ಮೊದಲನೇ ಸ್ಟೆಪ್ ಏನು, ನಮ್ಮ ಟಿವಿ ಆಫ್ ಆಗ್ಬೇಕು. ಸೊ ಇದನ್ನ ಆಫ್ ಮಾಡ್ಲಿಕ್ಕೆ ನೀವು ರೆಡಿ ಇರ್ಬೇಕು. ಅಂಡ್ ನೀವು ಆ ಒಂದು ನಿಮ್ಮ ಎಂಟರ್ಟೈನ್ಮೆಂಟ್ ಟೈಮ್ ಅಂತ ನೀವೇನ್ ಅನ್ಕೊಂಡಿರ್ತೀರಾ, ಸೊ ಟಿವಿ ನೋಡೋದ್ರ ಮುಖಾಂತರವೋ ಅಥವಾ ಧಾರಾವಾಹಿ ನೋಡೋದ್ರ ಮುಖಾಂತರ, ಚಲನಚಿತ್ರಗಳನ್ನ ನೋಡೋದ್ರ ಮುಖಾಂತರ ಅದನ್ನ ನೀವು ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಾಗ್ಬೇಕು. ಇಲ್ಲಿ ಮಕ್ಕಳಲ್ಲಿ ಉತ್ತಮ ಅಂಶಗಳನ್ನ ಬೆಳೆಸ್ಬೇಕಂತ ಹೇಳಿದ್ರೆ ಮೊದಲು ನಾವು ಅವುಗಳನ್ನ ಕಲಿತು ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಸೊ ಈ ವಿಷಯದ ಜೊತೆಗೆ ಇನ್ನೂ ಹೆಚ್ಚಿನದು, ಸೊ ಆಧ್ಯಾತ್ಮಿಕತೆಯನ್ನ ನಾವು ಮಕ್ಕಳಿಗೆ ಹೇಗೆ ಪರಿಚಯಿಸ್ಬೋದು ಅಂತ ಹೇಳಿದ್ರೆ, ದಾನ ಧರ್ಮವನ್ನ ಮಾಡುವುದರ ಮುಖಾಂತರ, ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಫೀಡನ್ನ ಕೊಡುವಂತದ್ದು ಇರ್ಬೋದು, ಆಹಾರವನ್ನ ಹಾಕುವಂತದ್ದು ಇರ್ಬೋದು, ಹಸುವಿಗೆ
ಒಂದು ಮೇವನ್ನ ಕೊಡುವಂಥದ್ದು, ಹಣ್ಣನ್ನ ಈ ತರದ್ದೆಲ್ಲ ನಾವು ಮಕ್ಕಳಲ್ಲಿ ಬೆಳೆಸ್ತಾ ಹೋದ್ರೆ, ಸೊ ಅವರೊಳಗಡೆ ಒಂದು ಆಚರಣೆಗಳನ್ನು ನಾವು ಕಲಿಸ್ತಾ ಹೋದ್ರೆ, ಸೊ ಭವಿಷ್ಯದಲ್ಲಿ ಅವರಿಗೆ ಆ ಒಂದು ಕೊಡುವಿಕೆಯ ಒಂದು ಅನುಭವ, ಸೊ ಅದರಿಂದ ಸಿಗುವ ಒಂದು ತೃಪ್ತಿ ಹೇಗಿರುತ್ತೆ, ಅದರಿಂದ ಸಿಗ್ಬೋದಾದ ಖುಷಿ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲಾದ್ರೂ ಹೋದಾಗ ಮಕ್ಕಳ ಕೈಯಿಂದ ಕೊಡಿಸುವಂತದ್ದು. ಸೊ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಮಕ್ಕಳನ್ನ ಕರ್ಕೊಂಡು ಹೋಗುದು, ಅವರಿಂದ ಅವರ ಕೈಯಿಂದ ಕೊಡಿಸಿ ಅಲ್ಲಿ ತೆಗೆದುಕೊಂಡಾಗ ಅವರ ಮುಖದಲ್ಲಾಗುವ ಸಂತೋಷ, ಅದರ ಬಗ್ಗೆ ಅವರಿಗೆ ಒಂದು ವಿವರಣೆಯನ್ನ ಕೊಡುವಂತದ್ದು. ಸೊ ಈ ತರದ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಜೊತೆಗೆ ಈ ಏನು ನಾವು ಇದು ಹಬ್ಬ ಇರ್ಬೋದು ಅಥವಾ ವಾರ್ಷಿಕೋತ್ಸವ ಇರ್ಬೋದು, ಸೊ ಇದನ್ನ ನಾವು ಇವತ್ತಿನ ದಿನಗಳಲ್ಲಿ ಆಚರಣೆ ಮಾಡುವಂತದ್ದು ಕೇಕ್ ಕಟ್ ಮಾಡಿಯೋ ಅಥವಾ ಔತಣಕೂಟಗಳನ್ನ ಮಾಡಿಯೋ ಮಾಡ್ತೇವೆ. ಸೊ ಅದ್ರ ಬದಲಿಗೆ ಮಕ್ಕಳಿಂದನೇ ಬೇರೆಯವರಿಗೆ ದಾನ ಧರ್ಮವನ್ನ ಮಾಡಿಸುವಂತದ್ದು. ಸೊ ಯಾವುದೋ ಒಂದ್ ಕಡೆ ಊಟವನ್ನ ಕೊಡ್ಸುದು, ಅಥವಾ ಅಲ್ಲಿ ಕರ್ಕೊಂಡೋಗಿ ಮಕ್ಕಳಿಂದ ಅಥವಾ ರೋಗಿಗಳಿಗಿರ್ಬೋದು ಅಥವಾ ವೃದ್ಧರಿಗಿರ್ಬೋದು ಅಥವಾ ಅನಾಥ ಮಕ್ಕಳಿಗೆ ಮಕ್ಕಳ ಕೈಯಿಂದ ಕೊಡಿಸುವಂತದ್ದನ್ನ ಒಂದು ಅಭ್ಯಾಸವನ್ನ ಕಲಿಸುವಂತದ್ದು. ಯಾವಾಗ ನಾವು ಬೇರೆಯವರಿಗೆ ಕೊಟ್ಟು ಅವ್ರು ಖುಷಿ ಆಗೋದನ್ನ ಸಂಭ್ರಮಿಸಲಿಕ್ಕೆ ಕಲಿತೇವೆ, ಆ ಒಂದು ಹ್ಯಾಬಿಟ್ ಅನ್ನ ಮಕ್ಕಳಲ್ಲಿ ನಾವು ಇವಾಗಿಂದಾನೆ ಬೆಳೆಸ್ತೇವೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇಡಿಕೆಯನ್ನ ಇಡುವಂತದ್ದು, ಅಂದ್ರೆ ನನ್ನ ಬರ್ತಡೆಗೆ ಗಿಫ್ಟ್ ಕೊಡ್ಬೇಕು, ನನ್ಗೆ ಕೇಕ್ ಕಟ್ ಮಾಡ್ಬೇಕು, ಅದನ್ನ ನನ್ಗೆ ಅವತ್ತಿನ ದಿನ ಎಲ್ಲರೂ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ನುವ ಮನಸ್ಥಿತಿಯನ್ನು ಬಿಟ್ಟು ಹಾಕದೆ, ಆ ದಿನಗಳಲ್ಲಿ ನಾವು ಬೇರೆಯವರಿಗೆ ಕೊಟ್ಟು ಅವರ ಆಶೀರ್ವಾದವನ್ನ ಪಡೆಯುವಂತಹ ಒಂದು ಕ್ರಮವನ್ನು ಅನುಸರಿಸುವುದು ಕೂಡ ಇಲ್ಲಿ ತುಂಬಾ ಮುಖ್ಯ ಆಗಿದೆ. ಈ ರೀತಿಯಾಗಿ ಆಧ್ಯಾತ್ಮಿಕತೆಯ ಆಚರಣೆಯನ್ನ ಮನೆಯಲ್ಲಿ ನಿರಂತರವಾಗಿ ಮಾಡುವುದರಿಂದ, ಸೊ ನಮ್ಮ ಸನಾತನ ಧರ್ಮ ಏನನ್ನ ನಮ್ಗೆ ಕಲಿಸಿದೆ, ಸೊ ದಾನ ಧರ್ಮ ಮಾಡುವಂತದ್ದು ಇರ್ಬೋದು. ಸೊ ನಮ್ಮ ದಿನನಿತ್ಯದ ಒಂದು ಬದುಕಿನಲ್ಲಿ ಕೆಲವೊಂದು ನಂಬಿಕೆಗಳು ಏನಿದೆ, ಕೆಲವೊಂದು ಆಚರಣೆಗಳಿದೆ, ಅದನ್ನ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಂಡು ಅದನ್ನ ಅನುಸರಿಸುವುದ್ರ ಜೊತೆಗೆ ಮಕ್ಕಳಿಗೆ ಅದನ್ನ ಫಾಲೋ ಮಾಡ್ಲಿಕ್ಕೆ ನಾವು ಕಲಿಸುವುದರಿಂದಾಗಿ ಸೊ ಅವರನ್ನ ಒಂದು ಎಂಗೇಜ್ ಇಡುವುದ್ರ ಜೊತೆಗೆ ಅವರಲ್ಲಿ ಒಂದು ಒಳ್ಳೆಯ ಅಭ್ಯಾಸಗಳನ್ನ ನಾವು ಇವತ್ತಿನಿಂದನೇ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮುಂದೆ ಅವತ್ತು ನಾವು ಪಶ್ಚಾತ್ತಾಪ ಪಡೋದನ್ನ ತಪ್ಪಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಇದು ಕೇವಲ ಮೊಬೈಲ್ ಡಿ ಅಡಿಕ್ಷನ್ಗೆ ಮಾತ್ರ ಅನ್ನುವಂಥದ್ದಲ್ಲ, ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಾವು ಕಲಿಸ್ಬೇಕಾಗಿರುವಂತ ಸಂಸ್ಕಾರ. ಸೊ ಇದನ್ನ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಅಥವಾ ಬೇರೆ ಯಾವುದು ಹೊರಗಿನವರು ಬಂದು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ನಾವೇ ಕಲಿಸ್ಬೇಕು ಅಲ್ವಾ. ಸೊ ಅದನ್ನ ಕಲಿಸುವ ಜೊತೆಗೆ ನಮ್ಗೆ ಮೊದಲನೇದಾಗಿ ಅದರ ಪ್ರಾಮುಖ್ಯತೆ ಅರ್ಥ ಆಗ್ಬೇಕು, ಮತ್ತೆ ನಾವು ಅದನ್ನ ಫಾಲೋ ಮಾಡ್ಬೇಕು, ಆಗ ಮಾತ್ರ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ವಿಷಯ ನಿಮ್ಗೆ ಹೇಗೆ ಅನ್ನಿಸ್ತು? ಸೊ ಈ ಒಂದು ಆಚರಣೆಗಳಲ್ಲಿ ಯಾವುದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಯಾವುದನ್ನ ಫಾಲೋ ಮಾಡ ಬಯಸ್ತೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದ್ರೆ ಅದು ಬೇರೆಯವರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗ್ಬೋದು. ಅಂಡ್ ಈ ಒಂದು ಸಲಹೆಯನ್ನ ನೀವು ಯಾವ ರೀತಿಯಾಗಿ ಫಾಲೋ ಮಾಡ್ಬೋದು ಅಂತ ಹೇಳಿ ಮತ್ತೊಮ್ಮೆ ಅದರ ಕಮೆಂಟ್ ಅನ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅನಿಸಿದ್ರೆ ಇದನ್ನ ಬೇರೆಯವರಿಗೆ ಹಂಚ್ಕೊಳ್ಳಿ, ಬಿಕಾಸ್ sharing is caring. Thank you everyone. Thank you for joining. Thank you.